With above 2 points in mind, let's understand the rules. ಈ ರೂಲ್ನ ನೀವು ಉಪಯೋಗಿಸ್ಕೊಂಡು ಇಲ್ಲಿ ಏನೇನಿದೆ 4 ರೂಲ್ ಇದೆ ಇಲ್ಲ ಆಯ್ತಾ. ಕಾನ್ಕೇವ್ ಮಿರರ್ ಅಲ್ಲಿ ಹೇಗೆ ಇಮೇಜ್ ಫಾರ್ಮ್ ಆಗುತ್ತೆ ಅಂತ ಹೇಳಿ ಕರಿತಾ ಇದೀವಿ. ಸೊ ಅಬೌವ್ 2 ಪಾಯಿಂಟ್ಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ರೇಡಿಯಸ್ ಮತ್ತೆ ಟ್ಯಾಂಜೆಂಟ್ ದೇ ಮೇಕ್ ಅನ್ ಆಂಗಲ್ ಆಫ್ 90 ಡಿಗ್ರಿ. ಎನಿ ಕರ್ವ್ಡ್ ಮಿರರ್ ಕ್ಯಾನ್ ಬಿ ಕನ್ಸಿಡರ್ಡ್ ಟು ಬಿ ಮೇಡ್ ಅಪ್ ಆಫ್ ಮೆನಿ ಸ್ಮಾಲ್ ಪ್ಲೇನ್ ಮಿರರ್ಸ್ ಅಂತ ಹೇಳಿ ಮತ್ತೊಂದು ಪಾಯಿಂಟ್. ಇವೆರಡು ಮನಸ್ಸಲ್ಲಿ ಇಟ್ಕೊಂಡು ಇದನ್ನ ಕಲಿಬೇಕಾಗುತ್ತೆ. ಮೊದಲನೇ ರೂಲ್ ಏನು, ಅ ರೇ parallel to the principal axis will get reflected through the principal focus. Principal axis, principal focus, ray. So, ಮೊದಲನೇದಾಗಿ principal axis ಅಂತ ಹೇಳಿದ್ರೆ ಏನು? Principal axis is a line which is passing through your center of curvature, focus and pole. ಅಲ್ವಾ? ಇದು ನಿಮ್ಮ principal axis. ಈ ಕೆಂಪು ಲೈನ್ ಇದು ನಿಮ್ಮ ಕಾನ್ಕೇವ್ ಮಿರರ್, ಈ ಕೆಂಪು ಲೈನ್ ನಿಮ್ಮ principal axis. ಸರಿನಾ? ಸೊ ರೂಲ್ ಇದೇನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಒಂದು ಪ್ಯಾರಲಲ್ ಲೈನ್ ಇಟ್ಸ್ ಫಾಲೋಯಿಂಗ್ ಆನ್ ದ ಮಿರರ್ ಈ ರೀತಿಯಲ್ಲಿ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದು ನೋಡಿ, ಈ ರೀತಿಯಲ್ಲಿ ದಿಸ್ ಇಸ್ ಅ ಪ್ಯಾರಲಲ್ ಲೈನ್. ಪ್ಯಾರಲಲ್ ಟು ವಾಟ್? ಪ್ಯಾರಲಲ್ ಟು ಯುವರ್ ಪ್ರಿನ್ಸಿಪಲ್ ಆಕ್ಸಿಸ್. ಇದಕ್ಕೂ ಡಿಸ್ಟೆನ್ಸ್ ಫಿಕ್ಸ್ ಆಗಿರುತ್ತೆ. ಸೊ ದಿಸ್ ಇಸ್ ದ ಪ್ಯಾರಲಲ್ ಲೈನ್. ಸೊ ದಿಸ್ ಪ್ಯಾರಲಲ್ ಲೈನ್ ಇಸ್ ಫಾಲೋಯಿಂಗ್ ಆನ್ ದ ಮಿರರ್ ಅಲ್ವಾ, ಈ ರೀತಿಯಲ್ಲಿ. ಸೊ ರೂಲ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ರಿಫ್ಲೆಕ್ಟ್ ಆಗ್ಬೇಕು ತಾನೆ, ಇದು ಹೇಗಿದ್ರು ಮಿರರ್ ಇದು. ಸೊ ಇಟ್ ಹ್ಯಾಸ್ ಟು ರಿಫ್ಲೆಕ್ಟ್, ಇಟ್ ವಿಲ್ ರಿಫ್ಲೆಕ್ಟ್ such that it will pass through the focus. ಈ ರೀತಿಯಲ್ಲಿ ಬೌನ್ಸ್ ಆಗುತ್ತೆ. ಗೊತ್ತಾಯ್ತಾ? ದಿಸ್ ಇಸ್ ಯುವರ್ ಇನ್ಸಿಡೆಂಟ್ ರೇ, ದಿಸ್ ಇಸ್ ಯುವರ್ ರಿಫ್ಲೆಕ್ಟೆಡ್ ರೇ. ದಿಸ್ ಇಸ್ ದ ಹೋಲ್ ಲಾಜಿಕ್. ಲಾಜಿಕಲ್ ರೂಲ್. ರೇ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ವಿಲ್ ಗೆಟ್ ರಿಫ್ಲೆಕ್ಟೆಡ್ ಥ್ರೂ ದ ಫೋಕಸ್. ಈ ರೀತಿ ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳಿ ನಿಮ್ಮ ರೂಲ್. ಅಷ್ಟೇ, ರೂಲ್ ಇಷ್ಟೇನೆ. ನಾನು ಲಾಜಿಕ್ ಪ್ರತಿಯೊಂದಕ್ಕೂ ಲಾಜಿಕ್ ಹೇಳ್ತೀನಿ, ಹಾಗಾಗಿ ಇದಕ್ಕೂ ಲಾಜಿಕ್ ಹೇಳ್ತೀನಿ ಇವಾಗ. ಮೊದಲೇದಾಗಿ ತಿರ್ಗಾ ನೋಡೋಣ. ಇದು ದಿಸ್ ಇಸ್ ಯುವರ್ ಇನ್ಸಿಡೆಂಟ್ ರೇ ಅಲ್ವಾ. ಈ ಪಾಯಿಂಟ್ ಪಿ ಆಯ್ತಾ, ಪಿ ಅಂತ ಕರಿತೀನಿ ಅದನ್ನ, ಇಸ್ ಯುವರ್ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಸೊ ರಿಫ್ಲೆಕ್ಟೆಡ್ ರೇ ಹೀಗೆ ಹೋಗುತ್ತೆ, ಅದೆಲ್ಲ ಸರಿನೇ. ಸೊ ಮುಂದಿನ ಭಾಗದಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಲಾಜಿಕ್ ಅರ್ಥ ಮಾಡ್ಕೊಬೇಕು ಅಂದ್ರೆ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಮತ್ತೆ ನಿಮ್ಮ ಸೆಂಟರ್ ಆಫ್ ಕರ್ವೇಚರ್ ಅವೆರಡು ಜಾಯಿನ್ ಮಾಡೋಣ. ಸೊ ದಿಸ್ ಇಸ್ ಸೆಂಟರ್ ಆಫ್ ಕರ್ವೇಚರ್. ಇದನ್ನ ಏನಕ್ಕೆ ಜಾಯಿನ್ ಮಾಡೋದು, ಏನಾಗುತ್ತೆ ಅದು? ದಿಸ್ ಇಸ್ ಯುವರ್ ರೇಡಿಯಸ್ ಅಲ್ವಾ. ಇವಾಗ ಇಲ್ಲಿ ನೋಡಿ, ಇದು ನಿಮ್ಮ ಇನ್ಸಿಡೆಂಟ್ ರೇ. ಒಂದೇ ನಿಮಿಷ, ಇದು ನಿಮ್ಮ ರಿಫ್ಲೆಕ್ಟೆಡ್ ರೇ. ಲೈಟ್ ಹೀಗೆ ಬಿದ್ದು ಹೀಗೆ ರಿಫ್ಲೆಕ್ಟ್ ಆಗ್ತಾ ಇದೆ, ಸರಿನಾ? ಇದೆಯಲ್ಲ ಈ ಲೈನು ಹೈಲೈಟ್ ಮಾಡಿದೀನಿ ನೋಡಿ. ಇವಾಗ ಇದು ಸೆಂಟರ್, ಈ ಸ್ಪಿಯರ್ಗೆ ಸೆಂಟರ್ ಇದು. ಸೊ ಇಲ್ಲಿಂದ ಇಲ್ಲಿಗೆ ನಿಮ್ಮ ರೇಡಿಯಸ್ ಅಲ್ವಾ. ಸೆಂಟರ್ ಇಂದ ನೀವು ಸರ್ಕಂಫರೆನ್ಸ್ ಎಲ್ಲೇ ಜಾಯಿನ್ ಮಾಡ್ತಂದ್ರೆ ಅದು ರೇಡಿಯಸ್ ಆಗುತ್ತೆ. ಸ್ಪಿಯರ್ ಆಗಿರ್ಬೋದು, ಸರ್ಕಲ್ ಆಗಿರ್ಬೋದು, ದ ಟರ್ಮ್ ಇಸ್ ರೇಡಿಯಸ್. ಒಪ್ಕೊಂತೀರಾ? ಅಟ್ ದಿಸ್ ಪಾಯಿಂಟ್ ಐ ಡ್ರಾ ಟ್ಯಾಂಜೆಂಟ್. ಒಂದು ಟ್ಯಾಂಜೆಂಟ್ ನ ಡ್ರಾ ಮಾಡ್ತೀನಿ. ಟ್ಯಾಂಜೆಂಟ್ ಅಂತ ಗೊತ್ತಿದೆಯಲ್ಲ, a line which touches the circle at a single point. ಏನಾಗುತ್ತೆ? ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದ ರೇಡಿಯಸ್ ಅಂಡ್ ದ ಟ್ಯಾಂಜೆಂಟ್? ಇಟ್ ಇಸ್ 90 ಡಿಗ್ರಿ. ಸರಿನಾ? ಇಲ್ಲಿ ನೋಡ್ತೀನಿ ನೋಡಿ. ಇವಾಗ ಅಟ್ ದಿಸ್ ಪಾಯಿಂಟ್ ಐ ಡ್ರಾ ಅ ಪ್ಲೇನ್. ಸೊ ಇದು ನಿಮ್ಮ ಟ್ಯಾಂಜೆಂಟ್ ಟು ದಿಸ್ ಪಾಯಿಂಟ್, ಸರಿನಾ? ಸೊ ಈ ರೇಡಿಯಸ್ ಮತ್ತೆ ಈ ಪ್ಲೇನು 90 ಡಿಗ್ರಿ ಆಂಗಲ್ ಅಲ್ಲಿ ಇರುತ್ತೆ ಅಂತ ಹೇಳಿ. ಸೊ ಅದನ್ನ ನೋಡ್ಬೇಕು ಪಕ್ಕ ಅಂತ ಹೇಳಿದ್ರೆ ಈ ಮಿರರ್ ಹೋಗ್ತು ಅಂತ ಹೇಳಿದ್ರೆ ಕಾಣುತ್ತೆ ನೋಡಿ. ಕಾಣ್ತಾ ಇದೆಯಾ? ಸೊ ಯು ಕ್ಯಾನ್ ಸಿ ಕ್ಲಿಯರ್ಲಿ ದಿಸ್ ಟು angles are this two, I mean plane and the line is making an angle of 90 degree. ಅಲ್ವಾ? ನೋಡಿಲಿ, ಇದು 90 ಡಿಗ್ರಿ ಮಾಡ್ತಾ ಇದೆ. ಸೊ with this being 90 degree, right, this being a plane, ಹೇಗೆ ಯೋಚನೆ ಮಾಡ್ಬೋದು ನಾವು ಇವಾಗ? ಈ ಮಿರರ್ ಬಗ್ಗೆ ಮರೀತು ಅಂತ ಹೇಳಿದ್ರೆ ದ ಲಾಜಿಕ್ ಇಸ್ ಸಿಂಪಲ್. ಏನಿಲ್ಲ ಲಾಜಿಕ್ ಹುಡುಗರ, ಸಿಂಪಲ್. ನೋಡಿಲಿ, ಇವಾಗ ಮಿರರ್ ಮರ್ತ ಹೋಗ್ಬಿಡಿ. ಯು ಹ್ಯಾವ್ ಅ ಇನ್ಸಿಡೆಂಟ್ ರೇ falling on a mirror. At the point of incidence we need to draw a normal, measure the angle between this two ಅಲ್ಲ, ಈ ಆಂಗಲ್ ಮೆಷರ್ ಮಾಡಿ
the angle of reflection will be right will be equal to angle of incidence. ಸೊ ಇವೆರಡು ಆಂಗಲ್ ಈಕ್ವಲ್ ಆಗಿರುತ್ತೆ. ಸೊ ನಿಮ್ಮ ರಿಫ್ಲೆಕ್ಟೆಡ್ ರೇ ಈ ರೀತಿಯಲ್ಲಿ ಹೋಗುತ್ತೆ. ದಿಸ್ ಇಸ್ ಯುವರ್ ರಿಫ್ಲೆಕ್ಟೆಡ್ ರೇ. ಸೊ ಇದು ಹೇಗೆ ಹೋಗುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಗೋ ಥ್ರೂ ಫೋಕಸ್. ಅದನ್ನ ಹೇಗೆ ಕಂಡುಹಿಡಿಬಹುದು ಅಂತ ಹೇಳಿದ್ರೆ ಇವೆರಡು ಮೆಜರ್ ಮಾಡಿ ಇಟ್ ವಿಲ್ ಬಿ ಈಕ್ವಲ್. ಪಕ್ಕ. ದಿಸ್ ಇಸ್ ದ ಹೋಲ್ ಲಾಜಿಕ್. ಪ್ರತಿಯೊಂದು ಕರ್ವ್ಡ್ ಮಿರರ್ಗೂ ಈ ಲಾಜಿಕ್ ಉಪಯೋಗಿಸ್ಬೋದು. ವಾಟ್ ಎವರ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಇಸ್, ಆಯ್ತಾ, ಇಟ್ ವಿಲ್ ಗೋ ಥ್ರೂ ಫೋಕಸ್ ಇಫ್ ದ ಇನ್ಸಿಡೆಂಟ್ ರೇ ಇಸ್ ಪ್ಯಾರಲಲ್. ಇದು ಲಾಜಿಕ್. ಸೊ ಇದು ನಿಮ್ಮ ರಿಫ್ಲೆಕ್ಟೆಡ್ ರೇ. ಇಲ್ಲನೇ ಇರಲಿ, ಇಲ್ಲನ ಬೀಳಲಿ ಹೀಗೆ ಹೋಗುತ್ತೆ, ಇಲ್ಲನ ಬೀಳಲಿ ಹೀಗೆ ಹೋಗುತ್ತೆ, ಇಲ್ಲನ ಬೀಳಲಿ ಹೋಗೋದು ಒಂದೇ ದಿಕ್ಕಲ್ಲಿ, ಅಂದ್ರೆ ಹೋಗೋದು ಒಂದೇ ಪಾಯಿಂಟ್ ಥ್ರೂ. ಏನದು ಅಂತ ಹೇಳಿದ್ರೆ ಫೋಕಸ್. ಸರಿನಾ? ಲಾಜಿಕ್ ಏನಂತ ಹೇಳಿದ್ರೆ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಯು ಕ್ಯಾನ್ ಥಿಂಕ್ ಆಫ್ ಅ ಪ್ಲೇನ್. ಆಯ್ತಾ? ಆ ಪ್ಲೇನ್ ಅಲ್ಲಿ ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಿ, ಇದು ನಿಮ್ಮ ಆಂಗಲ್ ಆಫ್ ಇನ್ಸಿಡೆನ್ಸ್ ಆಗುತ್ತೆ ಅಲ್ವಾ? ಇದು ನಿಮ್ಮ ಆಂಗಲ್ ಆಫ್ ಇನ್ಸಿಡೆನ್ಸ್ ಆಗುತ್ತೆ, ಇದು ನಿಮ್ಮ ಆಂಗಲ್ ಆಫ್ ರಿಫ್ಲೆಕ್ಷನ್ ಆಗುತ್ತೆ. ದೋಸ್ ಟು ವಿಲ್ ಬಿ ಈಕ್ವಲ್. ಇದನ್ನ ನಾನು ನಿಮ್ಮ ಆಕ್ಚುಲಿ ಎಕ್ಸಾಮ್ ಅಲ್ಲಿ ಹೇಗೆ ಇವೆಲ್ಲ ಡ್ರಾ ಮಾಡೋದು, ಹೇಗೆ ಇದನ್ನೆಲ್ಲ ನೋಡ್ಸೋದು ಅಂತ ಹೇಳಿ ಮತ್ತೊಂದು ವಿಡಿಯೋ ಮಾಡಿದ್ದೀನಿ. ಆಯ್ತಾ? ಪೆನ್ನು ಪೆನ್ಸಿಲ್ ಪ್ರೊಟ್ರಾಕ್ಟರ್ ಎಲ್ಲ ಉಪಯೋಗಿಸ್ಕೊಂಡು ಇದು ಪೇಪರ್ ಮೇಲೆ ಹೇಗೆ ಇದನ್ನ ಮಾಡೋದು ಅಂತ ಹೇಳಿ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಇದ್ದೀನಿ ಇವಾಗ. ಸೊ ಮೊದಲೇದಾಗಿ ಒಂದು ಸೀದಾ ಲೈನ್ ಎಳಿಬೇಕು. ನಾನು ಮೊದಲೇ ಎಳೆದ್ಬಿಟ್ಟಿದ್ದೇನೆ. ಉದ್ದದ ಲೈನ್ ಎಳೀರಿ, ತೊಂದರೆ ಇಲ್ಲ. ಮೊದಲೇ ಸ್ಟೆಪ್ 3 ಪಾಯಿಂಟ್ ಮಾರ್ಕ್ ಮಾಡಬೇಕು, ವಿಚ್ ಆರ್ 3 ಸೆಂಟಿಮೀಟರ್ ಅಪಾರ್ಟ್. 0, 3 ಮತ್ತೆ 6. 0, 3 ಮತ್ತೆ 6 ಈ ರೀತಿಯಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡ್ರಾ ಎನ್ ಆರ್ಕ್ ವಿಚ್ ಇಸ್ ಆಫ್ 3 ಸೆಂಟಿಮೀಟರ್, ಸಾರಿ 6 ಸೆಂಟಿಮೀಟರ್. ಸೊ ಅದು ನಿಮ್ಮ ಸೆಂಟರ್ ಆಫ್ ಕರ್ವೇಚರ್ ಆಗುತ್ತೆ, ಇದು ನಿಮ್ಮ ಆರ್ಕ್ ಆಗುತ್ತೆ. ಸರಿನಾ? ಸೊ ದಿಸ್ ಇಸ್ ದ ಮಿರರ್ ಅಲ್ವಾ? ಹಾಗಾಗಿ ವಿ ನೀಡ್ ಟು ಶೇಡ್ ದ ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಮುಂದಿನ ಭಾಗದಲ್ಲಿ ನಾನು ಈ ಎಂಥದ್ದು ಪ್ಯಾರಲಲ್ ಲೈನ್ ಡ್ರಾ ಮಾಡೋದಕ್ಕೆ ಇದು ಪ್ರಿಪರೇಷನ್ ಅಷ್ಟೇ. ಸೊ ಪ್ರಿಪರೇಷನ್ ಟು ಡ್ರಾ ಪ್ಯಾರಲಲ್ ಲೈನ್ಸ್. ಪ್ಯಾರಲಲ್ ಲೈನ್ಸ್ ವಿಲ್ ಬಿ ಈಕ್ವಲಿ ಅಪಾರ್ಟ್ ಥ್ರೂ ಔಟ್ ದ ಲೆಂತ್ ಅಲ್ವಾ? ಹಾಗಾಗಿ 1 ಸೆಂಟಿಮೀಟರ್ ಮಾರ್ಕ್ ಮಾಡಿಕೊಂಡು ಪ್ಯಾರಲಲ್ ಲೈನ್ ಡ್ರಾ ಮಾಡಿದೆ. ದಟ್ ಇಸ್ ಯುವರ್ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಅಲ್ಲಿಂದ ಏನಾಗುತ್ತೆ, ಇಟ್ ವಿಲ್ ಗೆಟ್ ರಿಫ್ಲೆಕ್ಟೆಡ್ ಥ್ರೂ ದ ಫೋಕಸ್ ಅಲ್ವಾ? ಸೊ ದಟ್ಸ್ ಯುವರ್ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಸೊ ಇದು ನಿಮ್ಮ ಬೇಸಿಕ್ ಡಯಾಗ್ರಾಮ್. ಆರೋ ಕೂಡ ಡ್ರಾ ಮಾಡಬೇಕು, ರೇ ಎಲ್ಲಿ ಹೋಗ್ತಾ ಇದೆ ಅಂತಲೂ ಕೂಡ ನೋಡಿಸ್ಬೇಕು. ಇವಾಗ ಲಾಜಿಕ್ ಹೇಳ್ಕೊಡ್ತೀನಿ. ಲಾಜಿಕ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ನಾವು ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಮತ್ತೆ ಸೆಂಟರ್ ಆಫ್ ಕರ್ವೇಚರ್ ಜಾಯಿನ್ ಮಾಡಬೇಕು ಅಲ್ವಾ? ಇದು ನಿಮ್ಮ ರೇಡಿಯಸ್ ಅಲ್ವಾ? ದ ಹೋಲ್ ಲಾಜಿಕ್ ಇಸ್ ದಟ್ ದಿಸ್ ವಿಲ್ ಬಿ ರೇಡಿಯಸ್. ಇವಾಗ ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ರಿಫ್ಲೆಕ್ಷನ್ ಮೆಜರ್ ಮಾಡಿ. ಸೊ ಆಂಗಲ್ ಆಫ್ ರಿಫ್ಲೆಕ್ಷನ್ ಹ್ಯಾಪನ್ಸ್ ಟು ಬಿ 10 ಡಿಗ್ರಿ. ನೋಡಿ, ಮುಂದೆ ಆಂಗಲ್ ಆಫ್ ರಿಫ್ಲೆಕ್ಷನ್ ಕೂಡ ನೋಡ್ಬೋದು. ದಿಸ್ ಇಸ್ ಆಲ್ಸೋ 10 ಡಿಗ್ರಿ, ಸೇಮ್ ಆಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ರಿಫ್ಲೆಕ್ಷನ್ ಎರಡು ಈಕ್ವಲ್ ಆಗಿದೆ, ದಟ್ ಇಸ್ ಈಕ್ವಲ್ ಟು 10 ಡಿಗ್ರಿ. ಆ ಲೈನ್ ನಿಮ್ಮ ನಾರ್ಮಲ್. ಸೊ ಆ ಲೈನ್ಗೆ ನಾನು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತು ಅಂತ ಹೇಳಿದ್ರೆ ಬೈ ಡಿಫಾಲ್ಟ್ ಇಟ್ ವಿಲ್ ಬಿ ಟ್ಯಾಂಜೆಂಟ್ ಅಲ್ವಾ? ಸೊ ನಾನು ಸೆಟ್ ಸ್ಕ್ವೇರ್ ಉಪಯೋಗಿಸ್ಕೊಂಡು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ದಟ್ಸ್ ಅ ಪ್ಲೇನ್ ಟು ದ ನಾರ್ಮಲ್ ವಿಚ್ ಇಸ್ ಟ್ಯಾಂಜೆನ್ಷಿಯಲ್. ಸೊ ಅದು ನಿಮ್ಮ ಪ್ಲೇನ್ ಮಿರರ್, ಇದು ನಿಮ್ಮ ಪ್ಲೇನ್ ಮಿರರ್. ಸೊ ನಾನು ಕರ್ವ್ ಮಿರರ್ ಬದಲಾಗಿ ಆ ಪಾಯಿಂಟ್ ಅಲ್ಲಿ ಪ್ಲೇನ್ ಮಿರರ್ ಇಮ್ಯಾಜಿನ್ ಮಾಡ್ತು ಅಂತ ಹೇಳಿದ್ರೆ, ರೈಟ್, ನೀವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಕಲ್ತಿದ್ರಿ ನೋಡ್ರಿ, ಪ್ಲೇನ್ ಮಿರರ್, ಇನ್ಸಿಡೆಂಟ್ ರಿಫ್ಲೆಕ್ಟೆಡ್ ಒಂದು ಸಪರೇಟ್ ಆಗಿ ವಿಡಿಯೋಸ್ ಸೆಕ್ಷನ್ ಎಲ್ಲ ಮಾಡಿದ್ದೀನಿ. ಅದಕ್ಕೆ ಅದೇ ಲಾಜಿಕಲಿ ಇದಕ್ಕೆ ಕೂಡ ಕೆಲಸ ಮಾಡ್ತಾ ಇದೆ. ಸೊ ದಟ್ ಇಸ್ ಯುವರ್ 90 ಡಿಗ್ರಿ ಅಲ್ವಾ? ಸೊ ದಿಸ್ ಇಸ್ ದ ಎಂಟೈರ್ ಫಂಡ.
ನೋಡಿ, ಸೊ ದಟ್ ಇಸ್ ಯುವರ್ 90 ಡಿಗ್ರಿ. ಪ್ಲೇನು ಮತ್ತೆ ನಾರ್ಮಲು ದೇ ಸಬ್ಟೆಂಡ್ ಆರ್ ಮೇಕ್ ಅನ್ ಆಂಗಲ್ ಆಫ್ 90 ಡಿಗ್ರಿ. ಸೊ ಇದು ನಿಮ್ಮ ಎಂಟೈರ್ ಲಾಜಿಕ್. ಸೊ ಎಕ್ಸಾಂಪಲ್ ನೀವು ಇದನ್ನು ಬರೀಬೇಕು, ಆಯ್ತಾ? ಇದು ಲಾಜಿಕಲಿ ಇದು ಜ್ಞಾಪಕ ಇರಬೇಕು. ಎಲ್ಲ ಇದೆ ಇದರಲ್ಲಿ ನಿಮ್ಮ ಸಿಲೆಬಸ್ ಅಲ್ಲಿ. ಬಟ್ ಲಾಜಿಕ್ ಅಷ್ಟೊಂದು ಯಾರು ಹೇಳೋದಕ್ಕೆ ಹೋಗಲ್ಲ, ಒಂದು ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ದೀನಿ, ಸರಿನಾ? ಸೊ ಇದರಲ್ಲೂ ಕೂಡ ನೀವು ಕಲ್ತ್ಕೊಬಹುದು. ಓಕೆ, ಸೊ 3 ಡೈಮೆನ್ಷನಲ್ ವ್ಯೂ ನೋಡ್ಕೊಂಡು ಕೂಡ ಕಲ್ತ್ಕೊಬಹುದು. ಸೊ ಬೇಸಿಕ್ ಫಂಡ ಇಸ್ ದಿಸ್, ಸರಿನಾ? ಪಾಸ್ ಮಾಡ್ಕೊಂಡು ಬರ್ಕೊಂಬಿಡಿ, ಎಲ್ಲ ಬರ್ಕೊಬೇಕು, ಏನು ಮಿಸ್ ಮಾಡಂಗಿಲ್ಲ. ಮತ್ತೆ ಪ್ರೊಟ್ರಾಕ್ಟರ್, ಸ್ಕೇಲು, ಪೆನ್ಸಿಲ್ ಉಪಯೋಗಿಸ್ಕೊಂಡೇ ಮಾಡಬೇಕು, ಸುಮ್ಮನೆ ಏನೇನೋ ಮಾಡಂಗಿಲ್ಲ.